ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ವೆಡ್ನೆಸ್ಡೇ ಆಗಸ್ಟ್ 13th ಆ್ಯಂಡ್ ಟೈಮ್ ಬಂದು 12:15 ಆಗಿದೆ. ಇವ್ರು ಏನು ಮಾಡ್ತಿದ್ದಾರೆ ನೋಡಿ, ಇಷ್ಟೊತ್ತಲ್ಲಿ 12:15 ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಅವರು. ಹೌದು, ಇದನ್ನ ಬ್ರೇಕ್ಫಾಸ್ಟ್ ಟೈಮ್ ಮಧ್ಯಾಹ್ನ 12:30, ಲಂಚ್ ಟೈಮ್ 3:30. ನಮ್ಮ ಮನೆಯಲ್ಲಿ ಇವತ್ತು ಅವಲಕ್ಕಿ ಉಪ್ಪಿಟ್ಟು. ನಿಮ್ಮ ಇವತ್ತು ಏನು ವಿಶೇಷ ಅಂದರೆ ಇವ್ರು ನೋಡಿ ಬಾಯಿಗೆ ಹಾಕೊಂಡು ಬಾಯಿಗೆ ಹಾಕ್ಕೋಬೇಕು ಅಂತ ಕ್ಯಾಮ್ರದಿಂದ ಸೈಡಿಗೆ ಓಡೋಗ್ತಾ ಇದ್ದಾರೆ. ಸೊ ಇವತ್ತು ಏನು ವಿಶೇಷ ಅಂತ ಅಂದರೆ ಅವಿದು ಬರ್ಡೇ. ಸೊ ನಾವು ಇಲ್ಲಿದ್ದೀವಿ, ಅವನು ಅಲ್ಲಿದ್ದಾನೆ. ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಏನಾಗುತ್ತೆ ಎಲ್ಲ ಮುಂದೆ ಹೋಗ್ತಾ. ಸೊ ಇವಾಗ ಟೈಮ್ ಬಂದು ಅರೌಂಡ್ 5 o'clock ಆಗಿದೆ. ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಡ್ರೆಸ್ ಔಟ್ಫಿಟ್ ಹಾಕಿದ್ದೀನಿ. ಸೊ ಮೇಕಪ್ ಏನಾಗಿಲ್ಲ. ಸೊ ಹಾಗೆ ಇಲ್ಲಿ ಮಳೆ ಬರ್ತಾಯಿತ್ತು, ಅದನ್ನು ಎಂಜಾಯ್ ಮಾಡ್ಕೊಂಡು ನಿಂತಿದ್ದೆ ನಾನು. ಗೈಸ್, ಸೊ ಇವಾಗ ರೆಡಿಯಾಗಿ ಕಾರಲ್ಲಿ ಕೂತಿದ್ದೀವಿ. ಈಗ 5:50 ಆಗಿದೆ ಟೈಮ್. ಇವಾಗ ಹೊರಡ್ತಾ ಇದ್ದೀವಿ. ಹಾಂ, ಸೊ ಅರೌಂಡ್ 1 ಏನೂ ಟ್ರಾಫಿಕ್ಸ್ ಇಲ್ಲ ಅಂದರೆ 1 hour 15 minutes. ಸ್ವಲ್ಪ ಈಗ ಮಳೆ ಇರೋದ್ರಿಂದ ಲೈಕ್ 1.5 hour ತೊಗೊಬೋದು. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಜರ್ನಿ. ನಾನು ಯಾಕೆ ಹಿಂಗೆ ಇಟ್ಕೊಂಡಿದ್ದೀನಿ ಅಂದರೆ ಕಾಣಿಸ್ತಿಲ್ಲ ಅಂತ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಕತ್ತೇಲ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಬಿ, ಹ್ಯಾಪಿ ಬರ್ಡೇ ಟು ಯು. ಮಕ್ಕಳ ಜೊತೆ ಆಟ ಆಡೋದು ನಮ್ದು ಬೇಬಿ ಇದು. ಆದ್ರೆ ಅವನಿಗೆ ತುಂಬಾ ಅಹಂಕಾರ ಗೈಸ್. ನನ್ನ ವಿಡಿಯೋಗೆ ಲೈಕ್ ಮಾಡಲ್ಲ. ಗೈಸ್, ಟೈಮ್ ಬಂದು 10 o'clock ಆಗಿದೆ. ಎಲ್ಲರೂ ಮಲ್ಗಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಚಳಿಗಾಲದಲ್ಲಿ ಇಷ್ಟು ತಳಗೆ ರಗ್ ಹೊತ್ಕೊಂಡ್ರೆ ಅವ್ನು ಬೆಳಿಗ್ಗೆ ಐಸ್ ತಗೊಳ್ಬಿಡ್ತಾನೆ ಮಲಗಿದವನು ಇದರಲ್ಲಿ. ಹಲೋ, ಗುಡ್ ಮಾರ್ನಿಂಗ್. ಸೊ ಟೈಮ್ ಬಂದು 9 o'clock ಆಗಿದೆ. ನಾನು ತಲೆ ಸ್ನಾನ ಎಲ್ಲ ಮುಗಿಸಿ ಹಾಗೆ ಕೂತಿದ್ದೆ. ಸೊ ಇವತ್ತು ಫ್ರೈಡೇ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಸೊ ಇದು 79th ಇಯರ್ ಇಂಡಿಪೆಂಡೆನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಬೆಳಗ್ಗೆನೇ ಎದ್ದು, ಸೊ ಇವತ್ತು ಫ್ರೆಂಡ್ಸ್ ಬರ್ತಾ ಇದ್ದಾರೆ ನಂದು. ಸೊ ಹಾಗಾಗಿ ಫುಲ್ಲು ಸ್ನಾನ ಎಲ್ಲ ಮುಗಿಸಿ ಇನ್ನು ಪೂಜೆ ಆಗಬೇಕು. ಸೊ ನೋಡಿ, ಫ್ಲ್ಯಾಗ್ ಹಾಕಿದ್ದೀವಿ. ಇವಾಗ ನಾನು ಫುಲ್ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ನನ್ನ ಫ್ರೆಂಡ್ ಬರ್ತಾಳೆ ಪಿಕಪ್ ಮಾಡೋಕ್ಕೆ. ಸೊ ಅಲ್ಲಿಂದ ಹೊರಗೆ ಹೋಗ್ತೀನಿ. ಸೊ ನನ್ನ ಫ್ರೆಂಡ್ಸ್ನೆಲ್ಲ ನಿಮಗೂ ತೋರಿಸ್ತೀನಿ. ಹಾಯ್, ಎಸ್ ರೆಡಿ. ಹಾಯ್, ನನ್ನ ಹೆಸರು ಕೀರ್ತನ ಅಂತ. ಸೊ ನಿಮ್ಮದು ವ್ಲಾಗರ್ ಪ್ರತೀಕ್ಷಾ ಕ್ಲೋಸ್ ಫ್ರೆಂಡು. ಹಿಂದೆ ಇರೋರು ಮಾತಾಡಲ್ಲ, ನಾವು ತುಂಬ ಸೈಲೆಂಟ್. ನನ್ನ ಹೆಸರು ಚಿತುಶ್ರೀ ಅಂತ. ಇವಳು ನಮ್ಮ ವ್ಲಾಗರ್ ಪ್ರತೀಕ್ಷಾ. ಇವಳು ಚಾನಲ್ ಹೆಸರು ಅಕ್ಷು ಪ್ರಸನ್ನ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಲ್ಲ ವೀಡಿಯೋಸ್ನ ನೋಡಿ. ವೀಡಿಯೋಸ್ನ ನಾನೇ ನೋಡ್ತಾ ಇಲ್ಲ, ಅಟ್ಲೀಸ್ಟ್. ಹಿಂಗೆಲ್ಲ ಮೋಸ ಮಾಡೋರು ಇರ್ತಾರ. ಹಿಂಗೆ ಜೊತೆಲಿರೋರೇ ಸಪೋರ್ಟ್. ಇವ್ರು ಯೂಟ್ಯೂಬಲ್ಲಿ ಹಾಕಿದ್ರೆ ಯಾರು ನೋಡ್ತಾರೆ? ಇನ್ಸ್ಟಾದಲ್ಲಿ ಹಾಕ್ಬೇಕಪ್ಪ. ನಾವೆಲ್ಲ ಎಡಿಕ್ಷನ್ ಇದೆ ನಮಗೆಲ್ಲ. ಅಲ್ಲಿ ಮುಂದೆ ಹೋಗ್ತಿರೋದು ಒಬ್ರು ನಮ್ಮ ಫಿಸಿಕ್ಸ್ ಲೆಕ್ಚರ್ ಆ್ಯಂಡ್ ಇನ್ನೊಬ್ಳು ನನ್ನ ಫ್ರೆಂಡ್ ಡಿಸೌಜಾ. ನಾವಿಲ್ಲಿ ಕಾಲೇಜ್ ಬಿಟ್ಟು ಬಂದಾಗ ಬಸ್ ಮನೆಗೆ ಹೋಗೋಕ್ಕೆ ಬಸ್ ಹತ್ತಕ್ಕೆ ಇಲ್ಲೇ ಬಂದು ಕೂರ್ತಿದ್ವಿ. ನಾವು ತುಂಬ ಜನ ಇರ್ತಿದ್ವಿ, ಚೆನ್ನಾಗಿತ್ತು ಅವಾಗ. ನನಗಿದೆ ಇವಳು ನನ್ನ ಕಡೆ ಕೂತಿದ್ದಾಳೆ. ಕಡೆ ಮೇಲೆ ಇವಳು ಒಬ್ಳು ನನ್ನ ಮೇಲೆ ಯಾರಿಲ್ಲ ಅಂದ್ರೆ ಅವಳೇ ಮಾಡ್ತಿರೋದು. ಸೊ ನಾವಿಲ್ಲಿ ತಿನ್ನಕ್ಕೆ ಕೂತಿದ್ದೀವಿ. ಬಟರ್ಫ್ರೂಟ್ ತಿಂದಿಲ್ವಾ? ಅದೇ ಅವಕಾಡೋ.
ಅಂದ್ರೆ ಆ ಬಟರ್ ಫ್ರೂಟ್ ಅಲ್ಲ ಯಾವುದೇ ಇನ್ನೊಂದು ಬಟರ್ ಫ್ರೂಟ್ ಗೊತ್ತಿಲ್ವಾ? ಅದು ಜಾಕ್ ಫ್ರೂಟ್ ಪೊಟ್ಟಿ. ಜಾಕ್ ಫ್ರೂಟ್ ಅಲ್ಲ, ಜಾಕ್ ಫ್ರೂಟ್ ಅಂತಂದ್ರೆ ಹಲಸಿನ ಹಣ್ಣು, ಬಟರ್ ಫ್ರೂಟ್ ಅಂದ್ರೆ ಬೆಣ್ಣೆ ಹಣ್ಣು. ಬಟರ್ ಫ್ರೂಟ್ ಅಂದ್ರೆ ಅವಕಾಡೋ ಅಂದರು ನಾವು ಅಂಗಡಿಲೆಲ್ಲ ಕುಡಿತೀವಲ್ಲ, ಕರ್ಬೂಜ ಅದು ಮಸ್ಕ್ ಮೆಲನ್. ದೇವ್ರೇ, ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಚುರ್ಮುರಿ ತಿಂತಿದ್ದೀವಿ, ಪೊಟ್ಯಾಟೊ ಟ್ವಿಸ್ಟರ್. ಅದಕ್ಕೆ ನಾವೇ ಒಂದೊಂದು ಬೈಟ್ ಫಸ್ಟೇ ತೊಗೊತಾ ಇದೀವಿ, ಬಟ್ಟೆ ಮೇಲೆ ಚಲ್ಕೊಂಬೇಡ. ಸತ್ಯನಾರಾಯಣ ಪೂಜೆ ಆಗಿದೆ, ಸೊ ಹಾಗಾಗಿ ತಿಂತಾರೆ. ಕಳಿಸಿ ಬಿಸಿ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಅಷ್ಟು ಬಿಸಿ ಇದೆಯಾ? ನೈಟ್ ಸುಡ ಹಾಕೋಬಿಟ್ಟೆ ನಾನು. ನಿನಗೂ ಬಿಸಿ ತಿಂದ ಅಭ್ಯಾಸನ, ಅದಕ್ಕೆ. ಹೆಂಗಿದೆ ಪ್ರತೀಕ್ಷಾ? ಇವಳಿಗಂತೂ ಬಿಡು, ಅದು ಬಿಸಿ ಗಿಸಿ ಎಲ್ಲ ಎಂತ ಆಗದೇ ಇಲ್ಲ. ಎಲ್ಲ ನಾವಿವಾಗ ನಿಸರ್ಗಧಾಮದಿಂದ ಹೊರಟ್ವಿ ನೋಡಿ. ಕೆಫೆ ಹುಡ್ಕೊಂಡು ಹೋಯ್ತಾ ಇದೀವಿ ಇವಾಗ ಒಂದು ಕೆಫೆ ಹುಡುಕ್ತಾ ಇದೀವಿ. ರೋಡಲ್ಲಿ ಕೆರೆಗಳಿದ್ಯಾ? ಕೆರೆ ಮಧ್ಯ ರೋಡ್ ಇದೆಯಾ? ರೋಡ್ ಮಧ್ಯ ಕೆರೆ ಇದೆಯಾ ಗೊತ್ತಾ? ರೋಡಲ್ಲಿ ಕೆರೆಗಳಿದ್ಯಾ? ಕೆರೆ ಮಧ್ಯ ರೋಡ್ ಇದೆಯಾ? ರೋಡ್ ಮಧ್ಯ ಕೆರೆ ಇದೆಯಾ ಗೊತ್ತಾ? ಹೇಗೆ ಯಾವ ಕಾರ್ ಹೊಡ್ಕೊಂಡು ಹೋಗುತ್ತೆ ಅಂತಾನೂ ಗೊತ್ತಿಲ್ಲ. ಬೈಕ್ ಕಡೆ ಕೆಸರು ನಾವು ಆಚೆ ನಡಿಬೇಕಿತ್ತ ನೋಡಿ ಹೆಂಗ್ ಹೋಗ್ತಿದೀವಿ, ಎಷ್ಟು ಕಷ್ಟದಲ್ಲಿ ಹೋಗ್ತಾ ಇದೀವಿ. ಅವ್ರ ನೋಡಿ ರೋಡು ಮಳೆ ಬಂದು ಹೆಂಗಾಗಿದೆ ಅಂತ. ರೋಡಲ್ಲಿ ಬಿದ್ದಿದ್ರೆ ಮಾನ ಮರ್ಯಾದೆ ಪಾಪ ನನಗೆ ಹೇಳಿ ನೀವು ಬಿದ್ದರೆ ಎಕ್ಸ್ಟ್ರಾ ಪ್ಯಾಂಟ್ ಇಲ್ಲ ಅಂತ ಹೇಳಿ ಸ್ವತಃ ತಾವೇ ಬಿದ್ದು ಇಲ್ಲಿ ಇನ್ನು ಫುಲ್ ಬಿದ್ದಿರ್ಲಿಲ್ಲ. ಇಲ್ಲಿ ಫುಲ್ ಕೆಸರು ನೀರಲ್ಲಿ ಕಾಲು ತೊಳ್ಕೊಂಡವಳೆ. ಸೊ ನಾವು ಕೆಫೆಗೆ ಬಂದ್ವಿ ಫೈನಲಿ. ಸೊ ಗೈಸ್, ವಿ ಆರ್ ಇನ್ ಕೆಫೆ. ಸೊ ಇವಾಗ ಕೆಫೆಯಿಂದ ಬಂದ್ವಿ. ಗೈಸ್ ವಾಪಸ್ ಒಬ್ರ ಮೇಲೆ ಒಬ್ರು ಕುತ್ಕೊಂಡು ಹೋಗ್ತಾ ಇದೀವಿ. ನೋಡಿ ಸೊ ಗೈಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅವರು ಅಲ್ಲಿಂದನೇ ಬಸ್ ಹತ್ತಿದ್ರು, ನಾನು ಅಲ್ಲಿಂದ ಆಟೋದಲ್ಲಿ ಬಂದು ನಮ್ಮ ಮನೆ ದಾರಿ ನಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಮಳೆ ಕೂಡ ಬರ್ತಾಯಿದೆ. ಸೊ ಬೇಗ 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 ಹೋಗಬೇಕು, ಇಲ್ಲ ಜೋರಾಗಿ ಬಿಡುತ್ತೆ ಮಳೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಳೆ ಕೂಡ. ಗೊಚ್ಚಲಲ್ಲಿ ಜಾರು ಬೀಳ್ತೀನಿ ಅಂತ ಭಯ ಆಗ್ತದೆ. ಮಾತಾಡೋಕ್ಕೆ ಹೋಗ್ತಿಲ್ಲ, ನಮ್ಮ ಉಸಿರು ಕಟ್ತದೆ ಸ್ಪೀಡಾಗಿ ನಡೀತಿರೋದಕ್ಕೆ.